ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಇರಾನ್ ಅಮೆರಿಕದ ವಿರುದ್ಧ ಸಿಡಿದು ನಿಂತಿದೆ. ಅರಬ್ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಂದಾಗಿದೆ. ಅಲ್ಲಿನ ವಾಣಿಜ್ಯ ಹಡಗುಗಳ ಮೇಲೆ IRGC ದಾಳಿಗಳನ್ನು ಮಾಡ್ತಾ ಇದೆ. ಕೆಂಪು ಸಮುದ್ರದಲ್ಲಿ ಹೌತಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ ಜುಲೈ 7ನೇ ತಾರೀಕಿನಿಂದ ಇಲ್ಲಿವರೆಗೆ ಅಮೆರಿಕದ 100ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ದಾರೆ. 2 ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಅದಕ್ಕಿಂತ ಹೆಚ್ಚು ಸೈನಿಕರನ್ನ ನಾವು ಕೊಂದು ಹಾಕಿದೀವಿ ಅಂತ IRGC ಕ್ಲೈಮ್ ಮಾಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ನ ಸಂಪೂರ್ಣ ಹಿಡಿತವನ್ನ IRGC ಮುಖ್ಯಸ್ಥ ವಹೀದಿ ತಗೊಂಡಿದ್ದಾನೆ. ಮೊಸ್ತಬಾ ಇರಾನ್ನಲ್ಲಿ ಇಲ್ವೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದೇ ಸಂದರ್ಭದಲ್ಲಿ ಅಮೆರಿಕ ಪಾಲಿನ ಸೇಫ್ ಹೌಸ್ ಅನ್ನಿಸ್ಕೊಂಡಿದ್ದ ಜೋರ್ಡಾನ್ನ ಮೇಲೆ ಕೂಡ ಇರಾನ್ ದೊಡ್ಡ ಮಟ್ಟದ ದಾಳಿಗಳನ್ನ ಮಾಡ್ತಾ ಇದೆ. ಇದರಿಂದ ಟ್ರಂಪ್ ಪಿತ್ತ ಮತ್ತಷ್ಟು ನೆತ್ತಿಗೇರ್ತಾ ಇದೆ. ಇಲ್ಲಿ ಇರಾನ್ ಮಾಡ್ತಾ ಇರೋ ದಾಳಿಗಳು ಈ ಯುದ್ಧದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಪಶ್ಚಿಮ ಏಷ್ಯಾದಲ್ಲಿ? ಅಮೆರಿಕದ ನೆಲೆಗಳನ್ನ ಇರಾನ್ ಟಾರ್ಗೆಟ್ ಮಾಡ್ಕೋತಾ ಇರೋದು ಯಾಕೆ? ತೀರಾ ಜೋರ್ಡಾನ್ ಅನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ಯಾಕೆ? ಇರಾನ್ಗೆ ಅಮೆರಿಕ ಕೊಟ್ಟಿರೋ ಎಚ್ಚರಿಕೆ ಏನು? ಇಲ್ಲಿ ಇಸ್ರೇಲ್ ಮಾಡ್ತಾ ಇರೋ ಕೆಲಸ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಈ ಬಗ್ಗೆ ನೋಡೋದಕ್ಕೂ ಮುನ್ನ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸನ್ಸ್ ಟೂರಿಸಂ ಇದೇ ಆಗಸ್ಟ್ 21ಕ್ಕೆ ಕಾಶಿ, ಅಯೋಧ್ಯ, ತ್ರಿವೇಣಿ ಸಂಗಮ ಸೇರಿದ ಹಾಗೆ ಉತ್ತರ ಭಾರತದ ಯಾತ್ರೆಯನ್ನ ಆಯೋಜಿಸಿದೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ, AC ಟ್ರಾನ್ಸ್ಪೋರ್ಟೇಷನ್, ಎಂಟ್ರಿ ಟಿಕೆಟ್ಗಳು ಹಾಗೂ ಊಟದ ವ್ಯವಸ್ಥೆಯ ಜೊತೆ 24x7 ಟೂರ್ ಮ್ಯಾನೇಜರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಈ ಟೂರ್ಗೆ 39,500 ರೂಪಾಯಿ ಖರ್ಚಾಗುತ್ತೆ. ಕೆಲವು ಸೀಟುಗಳು ಖಾಲಿ ಇವೆ. ನಿಮಗೆ ಆಸಕ್ತಿ ಇದ್ರೆ 7026851185 ನಂಬರ್ಗೆ ಕರೆ ಮಾಡಿ. ಗೆಳೆಯರ, ಮೊನ್ನೆ ಶನಿವಾರ ಅಮೆರಿಕ ಊಹೆನೂ ಕೂಡ ಮಾಡದ ದಾಳಿಯನ್ನ ಇರಾನ್ ಮಾಡಿದೆ. ಇಲ್ಲಿವರೆಗೆ ಯಾವುದನ್ನ ಸೇಫ್ ಹೌಸ್ ಅಂತ ಅಮೆರಿಕ ಭಾವಿಸಿತ್ತೋ ಅದೇ ನೆಲದ ಮೇಲೆ ಇರಾನ್ನ ಮಿಸೈಲ್ಗಳು ಬಿದ್ದಿವೆ. ಈ ದಾಳಿಲಿ 20 ಮಂದಿ ಅಮೆರಿಕದ ಯೋಧರು ಗಾಯಗೊಂಡಿದ್ದು, ಆ ಪೈಕಿ 2 ಸಾವನ್ನಪ್ಪಿರೋ ಸುದ್ದಿಗಳು ಕೂಡ ಹೊರಬೀಳ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಎಚ್ಚೆತ್ತುಕೊಂಡಿದೆ. ತನ್ನ ಸೇನಾ ಪಡೆಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಾಗಿ ಹೇಳ್ತಾ ಇದೆ. ಇಷ್ಟಲ್ಲದೆ ಜಗತ್ತಿನಾದ್ಯಂತ ಇರುವ ಅಮೆರಿಕನ್ನರು ಇರಾನ್ನ ದಾಳಿಗೆ ತುತ್ತಾಗೋ ಸಾಧ್ಯತೆಗಳಿದ್ದು, ಸಾಧ್ಯವಾದಷ್ಟು ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಅಮೆರಿಕ ತನ್ನ ನಾಗರಿಕರಿಗೆ ಕರೆ ಕೊಟ್ಟಿದೆ. ಹಾಗೆ ಕಳೆದ 2 ವಾರಗಳಲ್ಲಿ ಅಮೆರಿಕ ತನ್ನ ಒಟ್ಟು 100 ಮಂದಿ ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರೆ, ದೊಡ್ಡ ಪ್ರಮಾಣದ ಸೈನಿಕರನ್ನ ನಾವು ಕೊಂದು ಹಾಕಿದೀವಿ ಅಂತ IRGC ಹೇಳ್ಕೋತಾ ಇದೆ. ಇದರ ನಡುವೆ ಇಸ್ರೇಲ್ ಮಧ್ಯಪ್ರವೇಶ ಮಾಡ್ತಾ ಇದ್ದು, ಇರಾನ್ ತನ್ನ ನ್ಯೂಕ್ಲಿಯರ್ ಆಕ್ಟಿವಿಟಿಯನ್ನ ಮತ್ತೆ ಶುರು ಮಾಡಿದೆ ಅನ್ನೋ ಮಾಹಿತಿಯನ್ನ ಇಸ್ರೇಲ್ನ ಬೇಹುಗಾರಿಕಾ ಏಜೆನ್ಸಿಗಳು ಹೊರಹಾಕ್ತಾ ಇವೆ. ಇರಾನ್ ಸಾವಿರಾರು ಯುರೇನಿಯಂ ಎನ್ರಿಚ್ಡ್ ಸೆಂಟ್ರಿಫ್ಯೂಸ್ಗಳನ್ನ ಪಿಕಾಕ್ಸ್ ಮೌಂಟೇನ್ ನಲ್ಲಿ ನಿರ್ಮಾಣ ಮಾಡಿರೋ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳಲ್ಲಿಟ್ಟಿದೆ. ಈ ಬೇಸ್ ನತಾನ್ಸ್ ನಿಂದ 2 ಕಿಲೋಮೀಟರ್ ದೂರದಲ್ಲಿದ್ದು 137 ಮೀಟರ್ ಆಳದಲ್ಲಿ ಈ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆ. ಅಲ್ಲೀಗ ಇರಾನ್ ತನ್ನ ನ್ಯೂಕ್ಲಿಯರ್ ವೆಪನ್ಗಳನ್ನು ಸಿದ್ಧಪಡಿಸೋ ಪ್ರಯೋಗಗಳನ್ನು ಮತ್ತೆ ಪ್ರಾರಂಭ ಮಾಡಿದೆ ಅಂತ ಇಸ್ರೇಲಿನ ಗುಪ್ತಚರ ಮಾಹಿತಿಗಳನ್ನು ಆಧರಿಸಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಇಲ್ಲಿ ಫೆಬ್ರವರಿ ಅಂತ್ಯದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವಲ್ಲ, ಆ ಸಂದರ್ಭದಲ್ಲಿ ಇರಾನಿನ ಸಾಕಷ್ಟು ಅಂಡರ್ ಗ್ರೌಂಡ್ ಫೆಸಿಲಿಟಿಗಳನ್ನ ನಾಶ ಮಾಡುವ ಮತ್ತು ಅವುಗಳ ಒಳಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಆ ಟನಲ್ಗಳ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಮೇಲೆ ದಾಳಿ ಮಾಡುವ ಕೆಲಸವನ್ನ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಮಾಡ್ತು. ಆದ್ರೆ ಕದನ ವಿರಾಮದ ಸಂದರ್ಭದಲ್ಲಿ ಆ ಟನಲ್ಗಳ ಬಾಗಿಲುಗಳನ್ನ ತೆರವುಗೊಳಿಸಿ ಒಳಗೆ ಪ್ರವೇಶ ಮಾಡಿ ಅಲ್ಲಿದ್ದ ಎನ್ರಿಚ್ಡ್ ಯುರೇನಿಯಂ ಅನ್ನ ಇರಾನ್ ಬೇರೆ ಕಡೆಗಳಿಗೆ ಸ್ಥಳಾಂತರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅವರು ಒಂದಲ್ಲ 10 ಕಡೆಗಳಲ್ಲಿ ಎನ್ರಿಚ್ಮೆಂಟ್ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಅಂತ ವ್ಯವಸ್ಥೆಗಳ ಪೈಕಿ ಈ ಪೀಕ್ ಆಕ್ಸ್ ಮೌಂಟೇನ್ ಕೂಡ ಒಂದು. ಈ ಹಿಂದೆ ಕೂಡ ಇಲ್ಲಿನ ಅಂಡರ್ ಗ್ರೌಂಡ್ ಫೆಸಿಲಿಟಿಗಳನ್ನ ನೋಡೋದಿಕ್ಕೆ ಅಟೋಮಿಕ್ ಎನರ್ಜಿ ಏಜೆನ್ಸಿಯ ಸದಸ್ಯರಿಗೆ ಇರಾನ್ ಅವಕಾಶ ಕೊಡ್ತಾ ಇರಲಿಲ್ಲ. ಅದನ್ನ ವಿರೋಧಿಸ್ತಾ ಇತ್ತು. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೆತಾನ್ಸ್ ಸಮೀಪದ ಈ ಪೀಕ್ ಆಕ್ಸ್ ಮೌಂಟೇನ್ ನ ಅಡಿಯಲ್ಲಿ ಈಗ ಇರಾನ್ ಮತ್ತೆ ತನ್ನ ಅಣುಶಕ್ತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ ಅನ್ನೋ ಸುದ್ದಿಗಳಿಗೆ ಹೆಚ್ಚು ಮಹತ್ವ ಸಿಗ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಬಂದರ್ ಅಬ್ಬಾಸ್ ಹಾಗೂ ಚಾಬಹಾರ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಆ ದಾಳಿಯಲ್ಲಿ IRGCಯ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡಿರುವುದಾಗಿ ಅಮೆರಿಕ ಹೇಳ್ಕೊಂಡಿದೆ. ಇದು ಇರಾನ್ನ ನಿದ್ದೆಗೆಡಿಸಿದ್ದು. ಇರಾನ್ ಅರಬ್ ದೇಶಗಳಲ್ಲಿನ ಅಮೆರಿಕದ ಕಂಪನಿಗಳ ಮೇಲೆ ಅಮೆರಿಕ
ಅಮೆರಿಕದ ಸೇನಾ ನೆಲೆಗಳ ಮೇಲೆ ಹಾಗೆ ಅರಬ್ ನೆಲದ ಮೂಲಸೌಕರ್ಯಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದೆ. ಬಹ್ರೈನ್ ನಲ್ಲಿನ ಅಮೆಜಾನ್ ಕಟ್ಟಡದ ಮೇಲೆ ದಾಳಿಯಾಗಿದೆ. ಕುವೈತ್ ಅಲ್ಲಿನ ಡಿಸಾಲಿನೇಷನ್ ಪ್ಲಾಂಟ್ಗಳ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಈ ಮೂಲಕ ಕುವೈತ್ಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಬಹ್ರೈನ್, ಕತಾರ್, UAE, ಸೌದಿ ಅರೇಬಿಯಾಗಳ ಮೇಲೆ ಕೂಡ ಇದೇ ರೀತಿಯ ದಾಳಿಗಳನ್ನು ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾ ಇದೆ. ಅಲ್ಲಿ ಕೂಡ ಜಲಶುದ್ಧೀಕರಣ ಘಟಕಗಳು, ಡಿಸಾಲಿನೇಷನ್ ಪ್ಲಾಂಟ್ಸ್ ಏನಿವೆ ಅವುಗಳನ್ನ ಟಾರ್ಗೆಟ್ ಮಾಡಿಕೊಳ್ಳೋ ಸಿದ್ಧತೆಗಳನ್ನ ಇಲ್ಲಿ ಇರಾನ್ ಮಾಡಿಟ್ಟುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ತಮ್ಮ ಸರ್ಕಾರ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಫಾ ಖಮೆನೈ ಜೊತೆ ಸಂಪರ್ಕ ಸಾಧಿಸುವುದರಲ್ಲಿ ಯಶಸ್ವಿಯಾಗಿದ್ದು, ತಮ್ಮ ಸುಪ್ರೀಂ ಲೀಡರ್ ಮಾರ್ಗದರ್ಶನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಆ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ಬದುಕಿದಾರಾ ಇಲ್ವಾ ಅನ್ನೋ ಬಗ್ಗೆ ಇದುವರೆಗೆ ಯಾರಿಗೂ ಯಾವ ಖಚಿತ ಮಾಹಿತಿಯೂ ಇಲ್ಲ. ಇನ್ನು ಪೆಜೆಶ್ಕಿಯಾನ್ ಅವರ ಈ ಹೇಳಿಕೆಗಳು ಹೊರಬರೋ ಹೊತ್ತಿಗೆ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನದ ಮಾತುಕತೆಗಳು ಮತ್ತೆ ಕೇಳಿ ಬರುವುದಕ್ಕೆ ಶುರು ಮಾಡಿವೆ. ಸದ್ಯಕ್ಕೆ 10 ದಿನಗಳ ಕಾಲ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿವೆಯಂತೆ. ಈ ಮೂಲಕ 10 ದಿನಗಳ ಒಳಗಾಗಿ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ವಿಶ್ವಾಸವನ್ನ ಅಮೆರಿಕ ಹಾಗೂ ಇರಾನ್ಗಳು ವ್ಯಕ್ತಪಡಿಸ್ತಾ ಇವೆ. ಹೀಗೊಂದ್ ಕಡೆ ಸಂಘರ್ಷ, ಕದನ ವಿರಾಮ ಅಂತ ಅಮೆರಿಕ ಇರಾನ್ಗಳು ತೊಯ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೋರ್ಡಾನ್ ಈ ಇಬ್ಬರ ನಡುವೆ ಸಿಕ್ಕಿ ಅಪ್ಪಚ್ಚಿ ಆಗ್ತಾ ಇದೆ. ಅದಕ್ಕೆ ಕಾರಣ ಜೋರ್ಡಾನ್ಗೆ ಅಮೆರಿಕ ಮೇಲಿನ ನಿರ್ಭರತೆ. ಗೆಳೆಯರೆ, ಇಲ್ಲಿ ಇರಾನ್ ಜೋರ್ಡಾನ್ನಲ್ಲಿನ ಕಿಂಗ್ ಫೈಸಲ್ ಮತ್ತು ಮುವಾಫಕ್ ಸಾಲ್ಟಿ ಏರ್ ಬೇಸ್ಗಳ ಮೇಲೆ ದಾಳಿಯನ್ನು ಮಾಡಿದೆ. ಈ ದಾಳಿಯನ್ನು ಯಾರೂ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಯಾಕೆಂದ್ರೆ ಈ ಜೋರ್ಡಾನ್ ಇರಾನ್ನಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಜೋರ್ಡಾನ್ ನಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇವೆ. ಜೋರ್ಡಾನ್ ಎಷ್ಟರ ಮಟ್ಟಿಗೆ ಏರ್ ಡಿಫೆನ್ಸ್ ಅನ್ನ ಇಟ್ಟುಕೊಂಡಿದೆ ಅಂದ್ರೆ, ಈ ಹಿಂದೆ ಇರಾನ್ ಇಸ್ರೇಲ್ ವಿರುದ್ಧ ಹಾರಿಸಿದ ಮಿಸೈಲ್ಗಳನ್ನ ಕೂಡ ಜೋರ್ಡಾನ್ನ ಏರ್ ಡಿಫೆನ್ಸ್ ಹೊಡೆದು ಹಾಕ್ತಾ ಇತ್ತು. ಹಾಗೆ ಹೌತಿಗಳು ಇಸ್ರೇಲ್ ಮೇಲೆ ಮಾಡಿದ ದಾಳಿಗಳನ್ನು ಜೋರ್ಡಾನ್ ಮೂಲಕ ನ್ಯೂಟ್ರಲೈಸ್ ಮಾಡಲಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಜೋರ್ಡಾನ್ನ ವಾಯು ರಕ್ಷಣಾ ವ್ಯವಸ್ಥೆ ಬಲಿಷ್ಠವಾಗಿತ್ತು. ಹೀಗಾಗಿನೇ ಅಮೆರಿಕ ಕೂಡ ಇರಾನ್ ವಿರುದ್ಧದ ದಾಳಿಗಳನ್ನು ಹೆಚ್ಚು ಮಾಡಿದ ನಂತರ ತನ್ನ ಸೇನಾ ಪಡೆಗಳನ್ನು ಜೋರ್ಡಾನ್ಗೆ ಸ್ಥಳಾಂತರಿಸುವ ಕೆಲಸ ಮಾಡ್ತು. ನಿಮಗೆ ಗೊತ್ತಿರೋ ಹಾಗೆ ಪರ್ಷಿಯನ್ ಗಲ್ಫ್ಗೆ ಸಮೀಪ ಅಲ್ ಉದೈದ್, ಅಲ್ ದಫ್ರಾ, ಅಲಿ ಅಲ್ ಸಲೇಮ್, ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಸೇರಿದ ಹಾಗೆ ಅಮೆರಿಕ ಸಾಕಷ್ಟು ಪ್ರಮುಖ ನೆಲೆಗಳನ್ನ ಹೊಂದಿದೆ. ಈ ಎಲ್ಲ ನೆಲೆಗಳು ಇರಾನ್ಗೆ ತುಂಬಾ ಹತ್ತಿರದಲ್ಲೇ ಇವೆ. ಹೀಗಾಗಿ ಅಲ್ಲಿ ಇರಾನ್ ತನ್ನ ಮಿಸೈಲ್ ಮತ್ತು ಡ್ರೋನುಗಳ ಮೂಲಕ ಅಮೆರಿಕದ ಈ ಸೇನಾ ನೆಲೆಗಳು, ವಾಯು ನೆಲೆಗಳನ್ನ, ನೌಕಾಪಡೆಯ 5th ಫ್ಲೀಟ್ ನ ನೆಲೆಗಳನ್ನ ಸುಲಭವಾಗಿ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇರಾನ್ನ ಡ್ರೋನ್ಗಳನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಅಮೆರಿಕ ತನ್ನ ಬಲಿಷ್ಠ ಮಿಸೈಲ್ ವ್ಯವಸ್ಥೆಯನ್ನ, ಏರ್ ಡಿಫೆನ್ಸ್ ಅನ್ನ ಬಳಸ್ತಾ ಹೋದ್ರೆ ಅಲ್ಲಿ ಖರ್ಚು ಕೂಡ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಅಮೆರಿಕ ಒಂದ್ ಸ್ವಲ್ಪ ಬುದ್ಧಿವಂತಿಕೆಯನ್ನ ಮಾಡಿ ತನ್ನ ನೆಲೆಗಳನ್ನ ಜೋರ್ಡಾನ್ಗೆ ಶಿಫ್ಟ್ ಮಾಡ್ಕೊಳ್ಳೋ ಕೆಲಸ ಮಾಡ್ತು. ಜೋರ್ಡಾನ್ ಜೊತೆ ಇಸ್ರೇಲ್ ಅಲ್ಲಿ ಕೂಡ ಅಮೆರಿಕ ತನ್ನ ಬೇಸುಗಳನ್ನ ಸಿದ್ಧಪಡಿಸ್ಕೋಬೇಕು ಅಂತ ಅಂದ್ಕೋತಾ ಇದೆ. ಯಾಕೆಂದ್ರೆ ಇರಾನ್ಗೆ ಸ್ವಲ್ಪ ದೂರದಲ್ಲಿದ್ರೆ ಇರಾನ್ನ ವಾಯು ದಾಳಿಗಳನ್ನ ನಿಯಂತ್ರಿಸೋದಕ್ಕೆ ಮತ್ತು ಪ್ರತಿದಾಳಿಗಳನ್ನ ಮಾಡೋದಿಕ್ಕೆ ಸುಲಭ ಆಗತ್ತೆ ಅಂತ ಅಮೆರಿಕ ಯೋಚಿಸ್ತಾ ಇತ್ತು. ಹೀಗಾಗಿ ಅಮೆರಿಕದ ನೆಲೆಗಳು ಇತ್ತೀಚೆಗಷ್ಟೇ ಜೋರ್ಡಾನ್ಗೆ ಶಿಫ್ಟ್ ಆಗಿದ್ವು. ಹಾಗೆ ಜೋರ್ಡಾನ್ ನಲ್ಲಿ ಅಮೆರಿಕದ ವಾಯು ನೆಲೆಗಳು ಕೂಡ ಇದ್ವು. ಜೊತೆಗೆ ಅಮೆರಿಕದ ಸಾಕಷ್ಟು ಆಯುಧಗಳ ಕನ್ಸೈನ್ಮೆಂಟ್ ಕೂಡ ಜೋರ್ಡಾನ್ಗೆ ಬರ್ತಾ ಇತ್ತು. ಅಲ್ಲಿನ ವಾಯು ನೆಲೆಗಳಲ್ಲಿ ಅಮೆರಿಕ ಮಿಸೈಲ್ಗಳನ್ನ, ಏರ್ ಡಿಫೆನ್ಸ್ ಗಳನ್ನ ಇಳಿಸೋ ಕೆಲಸ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲೇ ಇರಾನ್ ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿರೋ ಜೋರ್ಡಾನ್ ಮೇಲೆ ವಾಯುದಾಳಿಯನ್ನು ಮಾಡಿದೆ. ಅವರು ಮುವಾಫಕ್ ಅಲ್ ಸಾಲ್ಟಿ ಏರ್ ಬೇಸ್ ಮೇಲೆ ಮಿಸೈಲ್ ದಾಳಿ ಮಾಡಿದ್ದು. ಆ ದಾಳಿಯಲ್ಲಿ ಅಮೆರಿಕದ 20 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮಿಸೈಲ್ಗಳು ಬರೋ ಸಂದರ್ಭದಲ್ಲಿ ಸೈರನ್ ಮೊಳಗಿತು. 20 ಸೈನಿಕರು ಬಂಕರ್ ಸೇರಿಕೊಳ್ಳೋ ಪ್ರಯತ್ನದಲ್ಲಿದ್ರು. ಅಷ್ಟರಲ್ಲೇ ಅಲ್ಲಿ ಮಿಸೈಲ್ ಬಿತ್ತು. ಆ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ. ಇದು ಅಮೆರಿಕಾಗಷ್ಟೇ ಅಲ್ಲ, ಜೋರ್ಡಾನ್ ಅನ್ನ ಕೂಡ ಆತಂಕಕ್ಕೀಡು ಮಾಡ್ತಾ ಇದೆ. ಆದ್ರೆ ಜೋರ್ಡಾನ್ ಇಲ್ಲಿ ಅಮೆರಿಕ ವಿರುದ್ಧ ಮಾತಾಡೋ ಹಾಗಿಲ್ಲ. ಅಮೆರಿಕದ ಪಡೆಗಳಿಗೆ ತಮ್ಮ ನೆಲದಿಂದ ಎದ್ದು ಹೋಗಿ ಅಂತ ಹೇಳೋ ಶಕ್ತಿ ಕೂಡ ಅವರಿಗಿಲ್ಲ. ಯಾಕೆಂದ್ರೆ ಜೋರ್ಡಾನ್ ಅಮೆರಿಕ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದೆ. ಇವತ್ತಿಗೂ ಕೂಡ ಅಮೆರಿಕ ಜೋರ್ಡಾನ್ಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದೆ. ಅವರು ಕುಡಿಯುವ ನೀರಿಗಾಗಿನೇ ಅಲ್ಲಿ $14 ಬಿಲಿಯನ್ ಹಣವನ್ನು ಕೊಟ್ಟಿದ್ದಾರಂತೆ. ಹಾಗೆ ಸಿರಿಯಾ ಮತ್ತು ಇನ್ನಿತರ ಕಡೆಗಳಿಂದ ಬರುವ ನಿರಾಶ್ರಿತರನ್ನ ಸಾಕೋದಿಕ್ಕಾಗಿ ಕೂಡ ಅಮೆರಿಕ ಜೋರ್ಡಾನ್ಗೆ ಹಣ ಕೊಡುತ್ತೆ. ಕೆಲ ಬಾರಿ ಜೋರ್ಡಾನ್ನ ಸಾಲಗಳನ್ನು ತುಂಬೋದಿಕ್ಕೂ ಅಮೆರಿಕ ಆರ್ಥಿಕ ಸಹಾಯವನ್ನು ಮಾಡುತ್ತೆ. ಇನ್ನು ರಕ್ಷಣಾ ವಿಷಯದಲ್ಲಿ ಕೂಡ ಅಮೆರಿಕ ಜೋರ್ಡಾನ್ನ ಬೆನ್ನಿಗೆ ನಿಂತಿದೆ. ಜೋರ್ಡಾನ್ನ ಸೈನ್ಯಕ್ಕೆ ಅಮೆರಿಕದ ವೆಪನ್ಗಳು, ಟ್ರೈನಿಂಗ್ಗಳು, ಆರ್ಮ್ಸ್ ಮತ್ತು ಅಮ್ಯುನೇಷನ್ಗಳು ಸಿಗ್ತಾ ಇವೆ. ಹಾಗೇನೆ ಜೋರ್ಡಾನ್ ಜೊತೆ ಅಮೆರಿಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಕೂಡ ಮಾಡಿಕೊಂಡಿದೆ. ಇದರಿಂದ ಜೋರ್ಡಾನ್ನ ವಸ್ತುಗಳನ್ನ ಅಮೆರಿಕದಲ್ಲಿ ಸುಂಕರಹಿತವಾಗಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದರಿಂದ ಜೋರ್ಡಾನ್ಗೆ ಲಾಭನೂ ಆಗ್ತಾ ಇದೆ. ಹಾಗೆ ಜೋರ್ಡಾನ್ನ ಟೂರಿಸಂಗೆ ಕೂಡ ಅಮೆರಿಕದಿಂದ ಹೆಚ್ಚಿನ ನೆರವು ಸಿಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ
ಜೋರ್ಡಾನ್ ಅಮೆರಿಕಾನ ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕಾದ ಈ ಸ್ನೇಹದ ಕಾರಣದಿಂದಾನೇ ಜೋರ್ಡಾನ್ ಈಗ ಇರಾನ್ನ ದಾಳಿಗಳನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಜೋರ್ಡಾನ್ ಯಾರ ಮೇಲೂ ಯುದ್ಧಕ್ಕೆ ಹೋಗೋ ದೇಶ ಅಲ್ಲ. ಈ ಹಿಂದೆ ಪ್ಯಾಲೆಸ್ತೀನಿಗಳಿಂದ ಆದಂತಹ ಕಹಿ ಅನುಭವದ ನಂತರ ಜೋರ್ಡಾನ್ ಇಸ್ರೇಲ್ ಜೊತೆ ಕೂಡ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತು. 1994ರಲ್ಲಿ ವಾಡಿ ಅರಬಾ ಶಾಂತಿ ಒಪ್ಪಂದದ ನಂತರ ಇಸ್ರೇಲ್ ವಿರುದ್ಧ ಜೋರ್ಡಾನ್ ಯಾವತ್ತೂ ಸಂಘರ್ಷಕ್ಕಿಳಿಯೋದಕ್ಕೆ ಹೋಗಲಿಲ್ಲ. ಇಲ್ಲಿ ತಾನು ಯುದ್ಧಕ್ಕಿಳಿದ್ರೆ ತನ್ನ ಗಡಿಗಳು ಅಭದ್ರ ಆಗತ್ವೆ, ಅಶಾಂತಿ ನೆಲೆಸುತ್ತೆ, ಆರ್ಥಿಕ ಸಮಸ್ಯೆಗಳುಂಟಾಗತ್ವೆ ಅನ್ನೋ ಕಾರಣಕ್ಕೆ ಜೋರ್ಡಾನ್ ಇಸ್ರೇಲ್ ಜೊತೆ ಒಂದು ಸಂಧಾನವನ್ನು ಮಾಡಿಕೊಂಡಿದೆ. ಅವರು ಪ್ಯಾಲೆಸ್ತೀನಿಗಳ ಮೇಲಿನ ದಾಳಿಗಳನ್ನು, ಗಾಜಾ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಗಳನ್ನು ಆಗಾಗ ಖಂಡಿಸ್ತಾರೆ ಅನ್ನೋದು ನಿಜ. ಆದರೆ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ತೀನಿಗಳಿಗೆ ಆಯುಧ ಸಹಾಯವನ್ನು ಮಾಡೋದಾಗ್ಲಿ, ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ನಿಲ್ಲೋ ಧೈರ್ಯ ಮಾಡೋದಾಗ್ಲಿ ಜೋರ್ಡಾನ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈಗ ಅಮೆರಿಕಾಗಾಗಿ ಇರಾನ್ನ ವಿರೋಧವನ್ನ ಜೋರ್ಡಾನ್ ಕಟ್ಕೊಳ್ತಾ ಇದೆ. ಇಲ್ಲಿ ಕೂಡ ಅಮೆರಿಕಾದ ಪಡೆಗಳೇ ಯುದ್ಧ ಮಾಡಬೇಕಾಗತ್ತಾದ್ರೂ ಇರಾನ್ನಿಂದ ಬಂದು ಬೀಳುವ ಮಿಸೈಲ್ಗಳು ನಾಗರಿಕ ವಸತಿಗಳ ಮೇಲೆ ಬಿದ್ದರೆ ಅಥವಾ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾಶ ಮಾಡ್ತಾ ಹೋದ್ರೆ ಜೋರ್ಡಾನ್ಗೆ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗುತ್ತೆ. ಸದ್ಯಕ್ಕೇನೋ ಟ್ರಂಪ್ ಕದನ ವಿರಾಮ ಅಂತ ಹೇಳ್ತಾ ಇದೆ, ಇರಾನ್ ಕೂಡ ಕದನ ವಿರಾಮಕ್ಕೆ ಓಕೆ ಅಂತ ಇದೆ. ಆದ್ರೆ ಈ ಟ್ರಂಪ್ನ ಎಷ್ಟು ದಿನ ಅಂತ ನಂಬೋದು? ಇಲ್ಲಿ ಎರಡೂ ದೇಶಗಳು ಕದನ ವಿರಾಮವನ್ನ ಆಗಾಗ ಮಾಡ್ಕೊಳ್ತಲೇ ಇವೆ. ಆದ್ರೆ ಅವರಿಬ್ಬರಲ್ಲಿ ಯಾರೂ ಕೂಡ ಆ ಕದನ ವಿರಾಮವನ್ನ ಗೌರವಿಸುವ ಕೆಲಸ ಮಾಡಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕಾದ ನಿಲುವುಗಳು ಏನಾಗುತ್ತೋ, ಇರಾನ್ ಆ ಸಂದರ್ಭದಲ್ಲಿ ಜೋರ್ಡಾನ್ ಮೇಲೆ ಮತ್ತೆಷ್ಟು ದಾಳಿಗಳನ್ನು ಮಾಡುತ್ತೋ ಹೇಳೋದಕ್ಕಾಗೋದಿಲ್ಲ. ಸೊ ಜೋರ್ಡಾನ್ ಈಗ ಅಮೆರಿಕ ಹಾಗೂ ಇರಾನ್ನ ನಡುವೆ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಂತಾಗಿದೆ. ಅದರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಇದು ಗೆಳೆಯರೆ ಅಮೆರಿಕದ ಕಾರಣದಿಂದ ಜೋರ್ಡಾನ್ ಮೇಲೆ ನಡೀತಿರೋ ದಾಳಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.